ನೋಟ್ ಬ್ಯಾನ್ ಆದಾಗ ಒಂದಷ್ಟು ಡೇಟ್ ಅಂತ ಇಟ್ಟಿದ್ರು, ಎಂಡ್ ಡೇಟ್. ಇನ್ನೂ ಒಂದು ತಿಂಗಳು ನಮಗೆ ಕಾಲಾವಕಾಶ ಎಕ್ಸ್ಟೆಂಡ್ ಮಾಡೋದು. ನಿಮಗೆ ಇನ್ಕಮ್ ಟ್ಯಾಕ್ಸ್ ಮಾರ್ಚ್ ಎಂಡ್ ಅಂತಾರೆ, ಆದ್ರೆ ಒಂದು ತಿಂಗಳು ನಿಮಗೆ ಹಾಗೂ ಈಗ ಒಂದು 10 ದಿನವೋ 20 ಎಕ್ಸ್ಟೆಂಡ್ ಮಾಡ್ತಾನೆ. ಶನಿ ಮೀನದಲ್ಲಿ ಇದ್ದವ ಹಿಂಬದಿ ಅಂದ್ರೆ ವಕ್ರಿಯನಾಗತಕ್ಕಂಥದ್ರೆ ಹಿಂಚಲನೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳಿಗೆ ಬಹುಶಃ ಶನಿ ಏನಾದ್ರೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕಾದ್ರೆ ಯಾರು ಅಹಂಕಾರದಿಂದ ಸುಖವನ್ನ ಪಟ್ಟಿದ್ದು, ಗರ್ವ ಪಟ್ಟಿದ್ದು ತಿಳ್ಕೊಳ್ಳದೆ ಅವ್ರು ಸ್ವಲ್ಪ ಕಷ್ಟವನ್ನ ಕೊಡ್ತಿರುತ್ತೆ. ಶನಿ ಅಂತಂದ್ರೆ 7.5 ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ ಅಂತಿರ್ತಕ್ಕಂಥ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈಗ ಗೋಚಾರದಲ್ಲಿ ಕೆಲವೊಂದು ಗ್ರಹಗಳು ಯಾವ್ಯಾವ ಮನೆಗಳಲ್ಲಿ ಇರುತ್ತೆ ಅಂತ ಸ್ವಲ್ಪ ಮಟ್ಟಿಗೆ ಜ್ಯೋತಿಷದ ಕಾರ್ಯಕ್ರಮ ಮಾಡೋದ್ರಿಂದ ತಿಳ್ಕೊಂಡಿದ್ದೀವಿ. ಆದರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಶನಿ ಹಿಂದಕ್ಕೆ ಬರ್ತಾನೆ, ವಕ್ರಿ ಆಗ್ತಾನೆ, ಇದನ್ನ ನಾವು ಕೇಳ್ಪಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಈ ವಕ್ರಿ ಅಂತಂದರೆ ಇವಾಗ ಹಿಂದಕ್ಕೆ ಬಂದಾಗ ನಮಗೆ ಸಮಸ್ಯೆಗಳಾಗತ್ತಾ? ಅದು ಎಲ್ಲ ರಾಶಿಗಳ ಮೇಲೂ ಕೂಡ ಪ್ರಭಾವ ಬೀರುತ್ತಾ? ಇದನ್ನ ನಾವು ಹೆಂಗೆ ಕನ್ಸಿಡರ್ ಮಾಡಬೇಕಾಗತ್ತೆ? ಈಗ ವರ್ಕ್ ಮಾಡ್ತಿರೋರಿಗೆ ನನ್ನ ಪ್ರೊಫೆಷ್ನಲ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಹಣ ಬರಬೇಕು ಅಂತಿರೋರಿಗೆ ನನ್ನ ಫೈನಾನ್ಸ್ ಏನಾದರೂ ಸ್ಟ್ರಕ್ ಆಗುತ್ತಾ? ಸೊ ಈ ಥರದ್ದೆಲ್ಲ ಆಲೋಚನೆಗಳು ಮಾಡ್ತೀವಿ. ಈ ಶನಿ ವಕ್ರಿ ಆಗೋದ್ರಿಂದ ಏನು ಸಮಸ್ಯೆಗಳು ಬರ್ಬೋದು ಗುರುಗಳೇ? ಈಗ ಸದ್ಯಕ್ಕೆ ಮೀನ ರಾಶಿನಲ್ಲಿ ಶನಿ ಇದೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದನ್ನು ಹೇಗೆ ತೆಗೆದುಕೊಳ್ಬೇಕು ಅಂದರೆ, ನೋಟ್ ಬ್ಯಾನ್ ಆದಾಗ ಒಂದಷ್ಟು ಡೇಟ್ ಅಂತ ಇಟ್ಟಿದ್ರು, ಎಂಡ್ ಡೇಟ್. ಇನ್ನೂ ಒಂದು ತಿಂಗಳು ನಮಗೆ ಕಾಲಾವಕಾಶ ಎಕ್ಸ್ಟೆಂಡ್ ಮಾಡೋದು. ಆಮೇಲೆ ನೀವು ಯಾವುದಾದ್ರೂ ಒಂದು ಬಾಡಿಗೆ ಮನೆ ತೆಗೆದುಕೊಳ್ಳೋಣ, 1ನೇ ತಾರೀಕು ನೀವು ಬಾಡಿಗೆ ಪೇ ಮಾಡಬೇಕಾದ್ರೆ ಒಂದು 5 ದಿನ ಎಕ್ಸ್ಕ್ಯೂಸ್ ಕೊಡ್ತಾರೆ, 5ನೇ ತಾರೀಕು ಒಳಗಡೆ ಅಂತ. ಹಾಗೆಯೇ ನೀವು ಯಾವುದೇ ತೆಗೆದುಕೊಂಡರೂ ಕೂಡ ಒಂದಷ್ಟು ದಿನಗಳು ಆ ಡೇಟ್ ಎಂಡ್ ಇದ್ದರೂ ನಿಮಗೆ ಇನ್ಕಮ್ ಟ್ಯಾಕ್ಸ್ ಮಾರ್ಚ್ ಎಂಡ್ ಅಂತಾರೆ, ಆದರೂ ಒಂದು ತಿಂಗಳು ನಿಮಗೆ ಹಾಗೂ ಈಗ ಒಂದು 10 ದಿನವೋ 20 ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ. ಹಾಗೆಯೇ ಶನಿ ಮೀನದಲ್ಲಿ ಇದ್ದವ ಹಿಂಬದಿ ಅಂದರೆ ವಕ್ರಿಯನಾಗತಕ್ಕಂಥದ್ರೆ ಹಿಂಚಲನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಡಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಹಿಂಚಲನೆ ಅಂತ ಇದ್ದಾಗ ಏನು ನಡೆಯುತ್ತೆ ಅಂತಂದರೆ ಎಲ್ಲ ರಾಶಿಗಳ ಮೇಲೂ ಕೂಡ ಒಂದಷ್ಟು ಪ್ರಭಾವವನ್ನು ಬೀರುವಂಥದ್ದು. ಜುಲೈ 27ರಿಂದ ಹಿಡಿದು ನವಂಬರ್ ತನಕ ಒಂದಷ್ಟು ದಿನಗಳ ಕಾಲ, ಒಂದು 5 ತಿಂಗಳ ಕಾಲ ಆತ ಹಿಮ್ಮುಖ ಚಲನೆ ಅಂತಾರೆ ಇದನ್ನು, ಆ ರೆಟ್ರೋಗ್ರೇಡ್. ಆ ಹಿಮ್ಮುಖ ಚಲನೆ ಇದ್ದಾಗ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು, ಮೀನದಲ್ಲಿ ಇದ್ದಂಥವರಿಗೆ ಯಾರ್ಯಾರಿಗೆ 7.5 ಬಹುಶಃ ಅಲ್ಲಿದ್ದರೆ ಸ್ವಲ್ಪ ಪೇನ್ ಆಗ್ತಾಯಿತ್ತಲ್ಲ, ಈ ಹಿಂದೆ ಇನ್ನೊಂದು ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರಲ್ಲ. ಈಗ ಯಾರಾದರೂ ಎಕ್ಸಾಮ್ ಬರೀಬೇಕಾದ್ರೆ ಮಾರ್ಕ್ಸು ನಂದು ಇಷ್ಟು ಬರಬೇಕಾಗಿತ್ತು, ಇಷ್ಟು ಕಡಿಮೆ ಇದೆ ಅಂಥೇಳಿ ಯಾವ ಸಬ್ಜೆಕ್ಟ್ ಇತ್ತು ಅದನ್ನು ಮತ್ತು ಕೂಡ ರಿವ್ಯಾಲ್ಯೂಯೇಷನ್ಗೆ ಅಂತ ಹಾಕಿದಾಗ ಮತ್ತು ಚೆಕ್ ಮಾಡಿ ಅವ್ರಿಗೆ ಮಾರ್ಕ್ಸ್ ಹಾಕ್ಕೊಟ್ರೆ ಒಂದಷ್ಟು ಮಾರ್ಕ್ ಮತ್ತು ಖುಷಿ ಆಗುತ್ತಲ್ಲ, ಹಾಗೆ ಒಂದಷ್ಟು ರಾಶಿಗಳಿಗೆ ಅವಕಾಶವನ್ನು ಕೊಡುತ್ತಾನೆ ಶನೇಶ್ವರ. ಎಚ್ಚೆತ್ಕೊಳ್ಳಿ, ಇಷ್ಟು ತಿಂಗಳುಗಳಲ್ಲಿ ನೀವೇನಾದರೂ ಮಾರ್ಪಾಟು ಮಾಡಿಕೊಳ್ಳೋ ಹಾಗಿದ್ದರೆ ಮಾಡಿಕೊಳ್ಳಿ ಅಂತ. ಈಗ ಇಲ್ಲಿಗೆ ಬಂದಾಗ ನೋಡಿ, ರೆಟ್ರೋಗ್ರೇಡ್ ಹಿಂದಕ್ಕೆ ಬಂದಾಗ ಮೇಷರಾಶಿಯವರು ತೊಳಲಾಟ ಇತ್ತು.
ಎಲ್ಲಿ ಮೇನದಲ್ಲಿದ್ದಾಗ ಮೇಷರಾಶಿಯವರೆಗೆ ಎಲ್ಲೋ ಒಂದು ಕಡೆ ಭಯ ಆಗ್ತಿತ್ತು. ಅರೆ ನಾನು ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ದಿದ್ರೆ ನಾನು ಆ ಕೆಲಸ ಮಾಡ್ಕೊಂಡ್ಬಿಡ್ತಾಯಿದ್ದೆ ಅಂತ. ಈಗ ಅವರಿಗೆ ಇಲ್ಲಿಂದ ಆಚೆಗೆ ಆ ಒಂದು ಸಾಡಸಾತಿ ಇರಲ್ಲ. ಖುಷಿ ಆಯ್ತು ಅವರಿಗೆ, ಸಮಾಧಾನ ಆಯ್ತು ಅವರಿಗೆ. ಮತ್ತು ಇನ್ನು ಯಾರಿಗೋ ಬಹುಶಃ 10ನೇ ಮನೆ 11ನೇ ಮನೆ ಲೆಕ್ಕ ತೆಗೆದುಕೊಂಡ್ರೆ ಕರ್ಮಸ್ಥಾನಕ್ಕೆ ಋಷಭ ರಾಶಿಗೆ ಅಂದ್ಕೊಳ್ಳೋಣ, ಕರ್ಮಸ್ಥಾನಕ್ಕೆ ಬರ್ತಕ್ಕಂಥ 10ನೇ ಮನೆಗೆ ಬರುವಂಥದ್ದು. 11ನೇ ಮನೆ ಇದ್ದಾಗ ನನಗೆ ಚೆನ್ನಾಗಿತ್ತು, ಕೆಲವೊಂದು ಸಲ 10ನೇ ಮನೆ ಇದ್ದಾಗಲೇ ಚೆನ್ನಾಗಿತ್ತು ಅಂದ್ಕೊಳ್ತಾರೆ. ಇದರಲ್ಲಿ ದಶಾಭುಕ್ತಿ ಕೂಡ ಇನ್ಕ್ಲೂಡ್ ಚೆಕ್ ಮಾಡಿಕೊಳ್ತಾ ನಂತರ ಈ ಶನಿ ಆ ಹಿಂದಕ್ಕೆ ಹಿಂಚಲನೆ ಬಂದಾಗ ಆಗುವಂಥದ್ದು ಎಲ್ಲದ ಮೇಲೆ ಕೂಡ ಪರಿಣಾಮ ಬೀರ್ತಾ ಬರುತ್ತೆ. ಈಗ ಪ್ರತಿ ರಾಶಿಗೂ ಲೆಕ್ಕ ಹಾಕೊಂಡೋದಾಗ ಒಂದಷ್ಟು ಅವಕಾಶವನ್ನು ಕೊಡ್ತಾರೆ. ಒಂದೇ ಲೈನಲ್ಲಿ ಇದನ್ನು ಹೇಳ್ತೀನಿ, 12 ರಾಶಿಗಳಿಗೆ ಸಂಬಂಧಪಟ್ಟಾಗ ಒಂದು ಲೈನಲ್ಲಿ ಹೇಳೋದಾದರೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳಿಗೆ ಬಹುಶಃ ಶನಿ ಏನಾದರೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಾದ್ರೆ ನಿಮಗೆ ಗೊತ್ತಿರಲಿ 2.5 ವರ್ಷ ಟೈಮ್ ತೆಗೆದುಕೊಳ್ತಾನೆ, ಅದು ನಿಮ್ಗೆ ಗೊತ್ತಿರುವಂಥದ್ದೇ. ಈಗ ಒಂದು 5 ತಿಂಗಳು ಹಿಂಚಲನೆ ಅಂತ ಮಾಡಿದಾಗ 12 ರಾಶಿಗಳ ಪ್ರಭಾವ ಒಂದೇ ಲೈನಲ್ಲಿ ಹೇಳೋದಾದರೆ ಯಾರು ಕಷ್ಟಪಡುತ್ತಾ ಇದ್ದರೋ, ಯಾರಿಗೆ ದುಃಖ ಇತ್ತೋ ಆ ದುಃಖ ನಿವಾರಣೆ ಆಗಿ ಸುಖವನ್ನೇ ವೆಲ್ಕಮ್ ಮಾಡ್ಕೊಳ್ತಾರೆ. ಯಾರು ಅಹಂಕಾರದಿಂದ ಸುಖವನ್ನು ಪಟ್ಟಿದ್ದು, ಗರ್ವ ಪಟ್ಟಿದ್ದೋ ತಿಳ್ಕೊಳ್ಳದೆ ಅವರು ಸ್ವಲ್ಪ ಕಷ್ಟವನ್ನು ಕೊಡ್ತಿರುತ್ತಾನೆ. ಸುಖ ಪಟ್ಟಿರೋರು ಮತ್ತು ಸುಖ ಕೊಡ್ತಾನೆ. ನೀವು ದೈನಂದಿನ ಅಂದರೆ ತುಂಬ ನೋವು ಪಟ್ಕೊಂಡಿದ್ದರೆ ಅಹಂಕಾರದಿಂದ ಪಟ್ಟಿದ್ದಕ್ಕೆ ಅದಕ್ಕೆ ಸ್ವಲ್ಪ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಹುಷಾರ್ ಅಂತ ಹೇಳ್ತಾರಲ್ಲ, ಮತ್ತೆ ಈ ತಪ್ಪು ಮಾಡಬೇಡ ಅಂತ ಹೇಳ್ತಾನಲ್ಲ, ಅದಕ್ಕೆ ಎಚ್ಚೆತ್ಕೋ. ಅರೆ ಬಂದಂಗೆ ಇತ್ತು, ನನಗೆ ಅವಕಾಶ ಬರಲಿಲ್ಲ ಅಂತ ಅನ್ನೋರು ಕೆಲವರು. ಇನ್ನು ಕೆಲವರು ತುಂಬ ದುಃಖದಲ್ಲಿದ್ದೀನಿ ನಾನು, ನನಗೆ ಸುಖ ಬೇಕು ಅನ್ನೋರಿಗೆ ಅವರಿಗೆ ಆ ಒಂದು ಕ್ಷೇಮ ಲಾಭವನ್ನು ಕೊಡುವಂಥದ್ದು ಮಾಡುತ್ತಾನೆ. ಬಿಟ್ಟರೆ ಇನ್ನು ನಾನು ಒಂದೊಂದು ರಾಶಿಗೂ ಕೂಡ ಒಂದು ಮಣ ಹೇಳಬೇಕಾಗಿಲ್ಲ. ಇಲ್ಲಿ ಈ ರಾಶಿಗೆ ಹಿಂಗಾಗತ್ತೆ, ಆ ರಾಶಿಗೆ ಹಂಗಿರುತ್ತೆ, ತಿಳ್ಕೊಳ್ಳಲೇಬೇಡಿ. ಯಾವುದೇ ಕಾರಣಕ್ಕೂ ನೀವು ಹಾಗೆ ತೆಗೆದುಕೊಳ್ಳಬೇಡಿ. ನಾನು ಇನ್ನೂ ಕೂಡ ನಿಮಗೆ ಈ ಸವಿಸ್ತಾರವಾಗಿರ್ತಕ್ಕಂಥದ್ದು ಆಯಾಯ ದಿನಗಳಿಗೆ ಸಂಬಂಧಪಟ್ಟಾಗ ಆಯಾಯ ಗ್ರಹಗಳಿಗೆ ಸಂಬಂಧಪಟ್ಟ ತಿಳಿಸ್ಕೊಡ್ತಾನೆ ಬರ್ತಿರ್ತೀನಿ. ಶನಿ ಅಂತಂದರೆ 7.5, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ ಅಂತಿರತಕ್ಕಂಥದ್ದು. ಇವರುಗಳಿಗೆ ಯಾರಿಗಿತ್ತು ಅದು ಅವ್ರಿಗೆಲ್ಲ ಇರಲ್ಲ. ಈಗ ಒಂದು 10 ತಿಂಗಳ ಕಾಲ ಆರಾಮಾಗಿರ್ತಾರೆ. ಯಾರು ಒದ್ದಾಟ ಮಾಡ್ತಿದ್ರಿ ನನಗೆ 7.5 ಅವ್ರಿಗೆ 5 ತಿಂಗಳು ಇರಲ್ವಾ? ಅಷ್ಟಮ ಶನಿ ಇತ್ತು ಅವ್ರಿಗಿರಲ್ವಾ? ಅರ್ಧಾಷ್ಟಮ ಶನಿ ಇತ್ತು ಅವ್ರಿಗಿರಲ್ವಾ? ಪಂಚಮ ಶನಿ ಇತ್ತು ಅವ್ರಿಗಿರಲ್ವಾ? ಅಪ್ಪಯ್ಯ, ಈಗ ನಿಮಗೊಂದು ಅವಕಾಶ, ಎಕ್ಸ್ಕ್ಯೂಸ್, 1 ತಿಂಗಳು ನಿಮಗೆ ಟ್ಯಾಕ್ಸ್ ಕಟ್ಕೊಳ್ಳೋದಕ್ಕೆ ಸಮಯ ಕೊಡ್ತಾನಲ್ಲ. ಹಾಗೆಯೇ ಶನೈಶ್ಚರ ಮಹಾನುಭಾವ, ನೀವು ಒಳ್ಳೆ ಪ್ರಶ್ನೆ ಇವತ್ತು ಮಾಡಿದ್ದೀರಿ ಶನಿಗೆ ಸಂಬಂಧಪಟ್ಟಂಗೆ. ಅದರಲ್ಲೂ ಕೂಡ ಶನಿಯ ಮಹಾನುಭಾವ ವಸ್ತ್ರ ಹಾಕಿದಿರಿ, ನಿಮಗೊಂದು ನಮಸ್ಕಾರ. ಹಾಗಾಗಿ ಶನೈಶ್ಚರನ ಕೃಪೆ ಬಹುಶಃ ನೋಡುಗರೆಲ್ಲರ ಮೇಲೂ ಕೂಡ ಬೀಳಲಿ. ಹೇಗೆ ಬೀಳಲಿ ಅಂತಂದರೆ ಶನೈಶ್ವರನ ಕೃಪಾದೃಷ್ಟಿ, ವಕ್ರ ದೃಷ್ಟಿ ಅಲ್ಲ, ಕೃಪಾದೃಷ್ಟಿ ಬೀಳಲಿ. ವಕ್ರಕ್ಕೆ ಬಂದ ಅಂತಂದರೆ ಭಯ ಪಡಬೇಕಾಗಿಲ್ಲ ಯಾರೂ ಕೂಡ. ಆದರೆ ಯಾರಿಗೆ ಇದಿತ್ತೋ ಅವರು ಒಮ್ಮೆ ಆತ ದರ್ಶನವನ್ನು ಮಾಡುವಂಥದ್ದು. ಶನಿವಾರದ ದಿವಸ ಒಂದಷ್ಟು ಎಳ್ಳು ಬತ್ತಿನ ಹಚ್ಚುವಂಥದ್ದು. ಎಳ್ಳನ್ನು ಅಥವಾ ಎಳ್ಳುಂಡೆನ, ಅದು ಎಳ್ಳುಂಡೆ ನೀವು ಶನಿವಾರ ಕೊಡ್ತೀನಿ ಮಕ್ಕಳಿಗೆ ಅಂತಂದರೆ ಪ್ರೀತಿ ಬಂಧುಗಳೇ, ನೀವು ಈ ನಿಮ್ಮ ಮೇಲ್ಗೆ ಮೆಸೇಜ್ ಬಂದಂಗೆ ನಿಮ್ಮ ಮೊಬೈಲ್ಗೆ ಯಾರು ಕರೆನ್ಸಿ ಹಾಕಿದ್ರೆ ಟಣ್ಣ ಅಂತ ಮೆಸೇಜ್ ಬರುತ್ತಲ್ಲ, ನೀನು ಅಂತೀಯಲ್ಲಮ್ಮ ಟಿಂಟಿನೇನು ಅಂತೀಯಲ್ಲ, ಹಾಗೆ ಎಳ್ಳುಂಡೆ ನೀವು ಹಂಚಿದ್ರೆ ಯಾರಾದ್ರೂ ಕರೆನ್ಸಿ ಹಾಕಿದ್ರೆ ನೀವು ಕೇಳೋದಕ್ಕಿಂತಲೂ ಜಾಸ್ತಿ ಹಾಕಿದ್ರೆ ಖುಷಿ ಪಡ್ತೀರಿ. ಅಷ್ಟು ಎಳ್ಳುಂಡೆ ನೀವೇನಾದರೂ ಶನೈಶ್ಚರ ಹಿಂಚಲನೆ ಆಗುವಾಗ ನೈವೇದ್ಯ ಮಾಡೋದು ಒಂದಷ್ಟು ದೇವಸ್ಥಾನದಲ್ಲಿ ಇರೋರಿಗೆ ಕೊಡುವಂಥದ್ದು, ಒಂದಷ್ಟು ಚೆನ್ನಾಗಿರ್ತಕ್ಕಂಥವ್ರು ಕೊಡುವಂಥದ್ದು. ಹೀಗೆ ಆಮೇಲೆ ಏನಾದರೂ ಸಾಲದಲ್ಲಿ ಸಿಲುಕಿರುವಂಥವ್ರು ಇವರು ಏನಾದರೂ ಇತ್ತು ಅಂತಂದರೆ 8 ಶನಿವಾರಗಳು ಮರೀದೆ ಎಳ್ಳುಂಡೆಯನ್ನು ನೀವೆಲ್ಲಾದರೂ ಸಿಗ್ತವೆ ಬೇಕಾದಷ್ಟು ನೀವು ಕೂಡ ಎಳ್ಳುಂಡೆ ಮಾಡ್ಬೋದು. ಏನು ಬೆಲ್ಲ ಮತ್ತು ಎಳ್ಳನ್ನು ಮಾಡ್ತಾರೆ. ಆ ಎಳ್ಳುಂಡೆಗಳನ್ನು ನೈವೇದ್ಯ ಮಾಡೋದು, ಯಾರಿಗೆ ಸಾಲ ಇರೋದಿಲ್ವೋ ಅವರಿಗೆ ನೈವೇದ್ಯ ಮಾಡೋದು, ಅವ್ರಿಗೇನು ತೊಂದರೆ ಬರಲ್ಲ. ಬಹುಶಃ ನೀವೇನಾದರೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ನಿಮ್ಮ ಮಿತ್ರರು ಆ ಮಟ್ಟದಲ್ಲಿದ್ದಾರೆ ಅಂತಂದರೆ, ಅಣ್ಣಯ್ಯ ತಗೋ ಇವತ್ತು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಪ್ರಸಾದ ಕೊಟ್ಟರು ಅಂತೇಳಿ ಒಂದು ಸ್ವಲ್ಪ ಅವರಿಗೂ ಸ್ವಲ್ಪ ಕೊಟ್ಟು ನೀವು ಸ್ವಲ್ಪ ಬಾಯಿಗೆ ಹಾಕ್ಕೊಳ್ತೇನೆ ಅಂತಂದರೆ ನಿಮ್ಮ ದಾರಿದ್ರ್ಯಗಳು ತೊಲಗಿದು ಅಂತ ಅರ್ಥ. ಭಗವಂತ ನಿಮಗೆ ಆ ಸಿಹಿಯನ್ನು ಕೊಟ್ಟ ಅಂತ ಅರ್ಥ. ಅಷ್ಟು ಚೆನ್ನಾಗಿ ನೀವು ಬೆಳಿತೀರಿ. 8 ಶನಿವಾರಗಳು, ನಾನು 8 ಅಂತ ಕಡ್ಡಾಯ ಮಾಡ್ತಿಲ್ಲ, ಕೊನೆ ಪಕ್ಷ ಅಷ್ಟು ಮಾಡಬೇಕನ್ನೋರಿಗೆ ಮಾಡಲೇಬೇಕು ಅಂತ ಹೇಳ್ತೀನಿ. ಕಂಟಿನ್ಯೂ ಮಾಡ್ತೀವಿ ಗುರುಗಳೇ, ಆನಂದವಾಗಿ ಮಾಡ್ಕೊಂಡು ಹೋಗಿ. ಹಾಗಾಗಿ ನೀವೇನಾದರೂ ಅಂತಹ ಶನೈಶ್ಚರನ ಪರಮಾತ್ಮನ ಸೇವೆ ನಾವು ಕರ್ಮ ಮಾಡಿದ್ದೀವಿ ಗುರುಗಳೇ, ಮಾಡದೇ ಇಲ್ಲ, ಅದು ಏನು ಮಾಡಿದ್ದೀವಿ ಗೊತ್ತಿಲ್ಲದೋ ಅದನ್ನು ನಮಗೆ ಬಹುಶಃ ಈಗ ನಾವು ಸರಿಯಾಗಿ ನಡ್ಕೊಳ್ತೀವಿ, ತಪ್ಪು ತಿದ್ದುಕೊಳ್ತೀವಿ, ಇನ್ನು ಮುಂದಕ್ಕೆ ಹಾಗೆ ಮಾಡಲ್ಲ ಅಂತ ಹೇಳಿ ಸರೆಂಡರ್ ಆಗಲಿಕ್ಕೆ
ಒಂದು ಅವಕಾಶವನ್ನು ಕೊಡುತ್ತಾನೆ. ಅಂತಹ ಮಹಾನುಭಾವನೆಗೆ ನಮನವನ್ನು ಸಲ್ಲಿಸುವಂಥದ್ದು. ಸಾಧ್ಯವಾದರೆ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಈಗ ಎಲ್ಲ ಶನಿ ಸಿಂಗಾಪುರ ಇರ್ತಕ್ಕಂಥದ್ದು, ತಿರುನಲ್ಲಾರು ಇರುವಂಥದ್ದು, ವಿಶೇಷವಾಗಿ ಪ್ರತೀತಿ ಇರ್ತಕ್ಕಂತಹ ಸ್ಥಳಗಳಿಗೆ ಹೋಗಿ ನೀವು ಸೇವೆ ಮಾಡ್ತೀನಿ ಅಂತಂದರೆ ಬಹಳ ಆನಂದ ಇರುತ್ತೆ. ಅದರಲ್ಲೂ ಶನಿವಾರ ದಿವಸ ಸ್ವಲ್ಪ ತಲೆಗೆ ಎಳ್ಳೆಣ್ಣೆ ಹಾಕ್ಕೊಂಡು ಸ್ನಾನ ಮಾಡುವಂಥದ್ದು, ಕಪ್ಪು ವಸ್ತ್ರವನ್ನು ಯಾರಿಗಾದರೂ ದಾನ ಮಾಡುವಂಥದ್ದು. ಇನ್ನು ನೀವೇನಾದರೂ ರಾಜಕೀಯಕ್ಕೆ ಪ್ರವೇಶ ಮಾಡುವಂಥದ್ದು, ದೊಡ್ಡ ಮನಸ್ಸಿರ್ತಕ್ಕಂಥವ್ರು ಒಂದಷ್ಟು ಜನಕ್ಕೆ 8 ಜನಕ್ಕೆ ಮೇಲ್ಪಟ್ಟು ಕಪ್ಪು ಕಂಬಳಿಯನ್ನು ದಾನ ಮಾಡುವಂಥದ್ದು. ಹೆಜ್ಜೆ ಹೆಜ್ಜೆಗೂ ಅಡ್ಡ ಆತಂಕಗಳೇ ಬರ್ತಾ ಇದ್ದಾವೆ ನನ್ನ ಈ ಬಿಸ್ನೆಸ್ಗೆ ಅಂತಂದರೆ ಅವರು ಪಾದರಕ್ಷೆ ವಿತ್ ಕಪ್ಪು ಕಂಬಳಿಗಳನ್ನ ಕೊಡುವಂಥದ್ದು. ಇವೆಲ್ಲವೂ ಮಾಡ್ತೀನಿ ಅಂತಂದರೆ ಬಹುಶಃ ದಾರಿದ್ರ್ಯ ಎಲ್ಲೋ ದೂರ ಸರಿದು ಬಿಡ್ತು ಅಂತ ಅರ್ಥ. ಅದೃಷ್ಟ ಬಹುಶಃ ನಿಮ್ಮ ಹಿಂದೆಯೇ ಬಂತು ಅಂತ ಅರ್ಥ. ರೆಟ್ರೋಗ್ರೇಡ್ ಆ ಒಂದು ಶನಿಯ ವಕ್ರ ಸಂಬಂಧಪಟ್ಟ ಹಿಂಚಲನೆ ಆಗುವಾಗ ಏನೇನೇನೇನೋ ಆ ರಾಶಿಗೆ ಅಂತ ನೀವು ಭಯ ಪಟ್ಕೊಳ್ತಕ್ಕಂಥದ್ದು. ಯಾರೋ ಹೇಳ್ತಾರೆ ಭಯ ಪಡಿಸ್ತಾರೆ ಅಂತಂದರೆ ಅವರ ತಿಳುವಳಿಕೆ ಅಷ್ಟಿರುತ್ತೆ, ಪಾಪ ತಿಳಿಸಿರ್ತಾರೆ. ಅದು ತಪ್ಪಲ್ಲ, ನಿಮ್ಮದು ತಪ್ಪಲ್ಲ. ಯಾವುದನ್ನು ಸ್ವೀಕಾರ ಮಾಡಬೇಕೋ ಅದು ನಿಮಗೆ ಬಿಡ್ತೀನಿ ಪ್ರೀತಿಯ ಬಂಧುಗಳೇ. ಸೊ ಶನಿ ಹಿಂದಕ್ಕೆ ಬರ್ತಾ ಇದ್ದಾನೆ, ವಕ್ರಿ ಆಗ್ತಾ ಇದ್ದಾನೆ ಅಂತಂದರೆ ಭಯ ಪಡೋದು, ಆತಂಕ ಪಡೋವಂಥದ್ದು ಬೇಡ. ಪರಿಹಾರ ರೂಪವಾಗಿ ನಾವು ಏನು ಮಾಡ್ಕೊಳ್ಬೇಕು, ಜೊತೆಗೆ 12 ರಾಶಿ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಸಮಸ್ಯೆಗಳಾಗುತ್ತೆ ಅಂದರೆ ಅದಕ್ಕೆ ಹೇಗೆ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಕೆಲವೇ ದಿನಗಳು ಅಂದರೆ ಗುರುಗಳು ಹೇಳ್ದಂಗೆ ಜುಲೈ 27ನೇ ತಾರೀಕು ಶನಿ ವಕ್ರಿ ಆಗ್ತಾ ಇದ್ದಾನೆ. ಸೊ ಈ ಸಮಯದಿಂದ ನಮಗೆ ನವೆಂಬರ್ ಅಥವಾ ಡಿಸೆಂಬರ್ವರೆಗೂ ಹೇಗಿರುತ್ತೆ ಸಮಯ ಅನ್ನೋಂಥದ್ದನ್ನ ತಿಳಿಸ್ಕೊಟ್ಟಿದ್ದಾರೆ. ಏನೆಲ್ಲ ಪರಿಹಾರ ರೂಪವಾಗಿ ಮಾಡ್ಕೊಳ್ಬೇಕು ಇದನ್ನು ಕೂಡ ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.